ಏನು ಇವತ್ತು ಹೇಳ್ಬೇಕಂದ್ರೆ ತುಂಬಾ ನಿಜವಾಗ್ಲೂ ನನಗೆ ತುಂಬಾ ಸಂತೋಷದ ದಿನ ಅನ್ಸುತ್ತೆ. ಯಾಕಂದ್ರೆ ಇವಾಗ 3ನೇ ತಾರೀಕು 2ನೇ ತಿಂಗಳು 26ನೇ ವರ್ಷ 2026. ನಾನು ಪ್ರತಿ ವರ್ಷ ನಾನು ಚಿಕ್ಕವನಾಗಿದ್ದಾಗ ಈ CTM ಅಂತಂದ್ರೆ ಚಿನ್ನತಿಪ್ಪ ಸಮುದ್ರಂ, CTM ಅಂದ್ರೆ ಅದು ಮದನಪಲ್ಲಿ ಪಕ್ಕದಲ್ಲಿರೋದು. ಅಲ್ಲಿ ನಾನು ಹುಟ್ಟಿದ್ದು. ಅಲ್ಲಿ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಅಲ್ಲಿ CTM ಗಂಗಮ್ಮ ತಿರ್ನಾಲ್ ಅಂತ ತೆಲುಗಲ್ಲಿ ಹೇಳ್ತಾರೆ, ತಿರುನಾಳು ಅಂತ, ಅದನ್ನು ಮಾಡ್ತಾ ಇದ್ರು ಪ್ರತಿ ವರ್ಷನು. ಮತ್ತೆ ನಾವು ಅಮ್ಮ ಅಪ್ಪ ನಾನು ಚಿಕ್ಕವನಿದ್ದಾಗ ಇಲ್ಲಿ ಕರ್ನಾಟಕ ಬಂದು ಸೆಟ್ಲ್ ಆದ್ಮೇಲೆ ಮತ್ತೆ ಅಮ್ಮ ಅಪ್ಪ ಅವರು ಮಾಡ್ತಾ ಇದ್ರು. ಪ್ರತಿ ಒಂದು ವರ್ಷನೂ ಅವರು ಬದುಕಿರೋವರೆಗೂ ಪ್ರತಿ ವರ್ಷನೂ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಈ CTM ನಲ್ವೀರ್ ಗಂಗಾ ಭವಾನಿ ವಾರ್ಷಿಕೋತ್ಸವ ದೀಪೋತ್ಸವ ಅಂತ. ಅದೇ ರೀತಿ ನಾನು ಇವಾಗ 5 ವರ್ಷದಿಂದ ಕಂಟಿನ್ಯೂ ಆಗಿ ನಮ್ಮ ವಾಣಿಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಮೇಘಮಂಡಲೇಶ್ವರಿ ತಾಯಿ ಆಶೀರ್ವಾದದಿಂದ, ಯಾಕಂದ್ರೆ ಗಂಗಮ್ಮ ಅಂದ್ರೆ ಎಲ್ಲಾ ಗಂಗಮ್ಮನೇ. ಯಾವ ದೇವಸ್ಥಾನ ಹೆಸರು ಬೇರೆ ಇರ್ಬೋದು, ತಿರುಪತಿ ಗಂಗಮ್ಮ, ಬೈಕೊಂಡ ಗಂಗಮ್ಮ ಅಂತ, ಬಟ್ ಎಲ್ಲದಕ್ಕೂ ನಮ್ಮ ಜಗನ್ಮಾತೆ, ಜಗತ್ ಜನನಿ, ಈ ನಮ್ಮ ಕರ್ತನೆ ಗಂಗಮ್ಮ ಅಂತ ಹೇಳ್ತಾರೆ. ಅದರಿಂದ ಆಯಮ್ಮನು ಒಂದು ದೀಪೋತ್ಸವ ಮಾಡ್ಬೇಕಂತ ನಾನು ಅನ್ಕೊಂಡಾಗ ನಮ್ಮ ವಾಣಿಗಾನಹಳ್ಳಿ ಗ್ರಾಮಸ್ಥರು ಅದಕ್ಕೆ ತುಂಬಾ ಜನ ಸಾಥ್ ಕೊಟ್ಟು ಅವರು ದೀಪಗಳು ಇದೆಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಮ್ಮ ಈ ವಾಣಿಗಾನಹಳ್ಳಿ ಗ್ರಾಮಕ್ಕೆ ಶ್ರೀ ಮೇಘಮಂಡೇಶ್ವರಿ ತಾಯಿ ಆಶೀರ್ವಾದ ಸದಾ ಇರಬೇಕು ಅಂತ, ಯಾವುದೋ ಒಂದು ಅಡೆತಡೆಗಳು ಇಲ್ದಿರ ನಮ್ಮ ತಾಲೂಕಿಗೆ, ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗ್ಬೇಕಂತ ನಾವು ಪ್ರತಿಯೊಬ್ಬರು ಇಲ್ಲಿ ಬಂದಿರೋರೆಲ್ಲ ಬೇಡ್ಕೊಂಡಿದ್ದೀವಿ. ಆ ತಾಯಿ ಆಶೀರ್ವಾದ ನೀಡಿದೆ. ಯಾಕಂದ್ರೆ ನಾವು ಒಂದು ಹಬ್ಬ ಮಾಡ್ಬೇಕಂತಂದಾಗ ಅದು ಶುಭ ಸೂಚನೆ ಅಂತ ಪ್ರತಿಯೊಂದು ಆಗ್ಲಿ ಎಲ್ಲ ನಮ್ಗೆ ತುಂಬಾ ಒಳ್ಳೇದಾಗಿ ಇದಾಗಿದೆ. ಅದೇ ರೀತಿ ಇವತ್ತು ಏನು ನಾವೊಂದು ಈ ತರ ಹಬ್ಬ ಮಾಡ್ತಾ ಇದ್ದೀವಿ ಬರ್ಬೇಕಂತಂದ್ರೆ, ನನಗೆ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ವೆಂಕಟೇಶಪ್ಪ ಪಾರ್ವತಮ್ಮ ಅವರು, ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಅವರು ನನಗೆ ಜನ್ಮ ನೀಡಿದ್ದಾರೆ. ಆದರೆ ಶ್ರೀ ಆಲಂಗೂರು ಶ್ರೀನಿವಾಸ್ ಅವರು, ನಮ್ಮ ಶ್ಯಾಮಲಕ್ಕ ಅವರು ನನ್ನನ್ನು ಬೆಳೆಸಿದ್ದಾರೆ. ಇವತ್ತು ನಾನು ಇಷ್ಟು ಮಾತ್ರ ಒಂದು 10 ಜನಕ್ಕೆ ನಾನು ಯಾರು ಅಂತ ಗೊತ್ತಾಗಬೇಕಂದ್ರೆ ಅದು ನನ್ನ ತಂದೆ ಸಮಾನರ ಆಲಂಗೂರು ಶ್ರೀನಣ್ಣ ಅವರು. ಯಾಕಂದ್ರೆ ಅವ್ರು ಇಲ್ದಿರ ನಾನು ಯಾವ ಕಾರ್ಯಕ್ರಮ ಮಾಡೋದು ಆಗಲ್ಲ. ಯಾಕಂದ್ರೆ ಅದು ಅವ್ರು ನನಗೆ ಒಂದು ತಂದೆ ರೀತಿ ಬೆಳೆಸಿದ್ದಾರೆ ಜೋಡಿಲಿದ್ದಾಗಿಂದನು. ಅದಕ್ಕೋಸ್ಕರ ನಾನು ಅವ್ರನ್ನ ಯಾವತ್ತೂ ಯಾವ ಬ್ಯಾನರ್ಗಾಗ್ಲಿ ಇದಕ್ಕಾಗ್ಲಿ ನಾನು ಅವ್ರು ಹೇಳ್ತಾ ಇದ್ರು, ನಿಜವಾಗ್ಲೂ ನಾನು ಹೋದ್ಮೇಲೆ ಆ ನೋವು ನಿಮ್ಗೆ ಗೊತ್ತಾಗುತ್ತೆ ಅಂತ. ಜೋಡಿಲಿ ನಾನು ಚಿಕ್ಕವನ್ನ ಇದ್ದಾಗೆ ನಿಜವಾಗ್ಲೂ ಇವಾಗ ಅನ್ಸುತ್ತೆ ನೋಡಿ. ಅವರು ಇಲ್ಲ ಅಂತಂದ್ರು. ಅವರು ನನಗೆ ಆವಾಗಿರೋ ಪರಿಚಯಗಳು ಇವತ್ತು ಈ ಜನ ಇಲ್ಲಿ ಇಷ್ಟು ಜನ ಬರ್ಬೇಕಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದಕ್ಕೆ ನನ್ನ ತಂದೆ ತಾಯಿಯ ಆಶೀರ್ವಾದನು, ನಮ್ಮ ಆಲಂಗೂರು ಸಿಂಗ್ನ ಆಶೀರ್ವಾದ, ಎಲ್ಲಕ್ಕಂತೂ ಮಿಗಿಲಾಗಿ ಆ ಬೋಯ್ಕೊಂಡ ಗಂಗಮ್ಮ ದೇವಿ ಆಶೀರ್ವಾದನು ಇರುತ್ತೆ ಅಂತ ನಾನು ನಂಬುತ್ತೀನಿ. ಅದೇ ರೀತಿ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಶ್ರೀ ಮೇಘಮಂಡಲೇಶ್ವರಿ ತಾಯಿ ಆಶೀರ್ವಾದ ಪಡೆದು ಎಲ್ಲ ಹೋಗಿದ್ದಾರೆ. ಅನೇಕ ಗಣ್ಯ ವ್ಯಕ್ತಿಗಳು, ಅವರು ಇವರು ಅಂತೆಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ತುಂಬಾ ಸಂತೋಷವಾಯ್ತು. ಒಂದು ಫೋನ್ ಕಾಲ್ಗೆ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಷ್ಟೊಂದು ಪ್ರೀತಿಯಿಂದ ಬಂದು ಆ ದೇವಿ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿ ಎಲ್ಲರೂ ಹೋಗಿದ್ದಾರೆ. ಅವರಿಗೆಲ್ರಿಗೂ ನಾನು ನನ್ನ ಫ್ಯಾಮಿಲಿ ಕಡೆಯಿಂದ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನನ್ನ ಶ್ರೀಮತಿ ಈ ಶ್ರೀದೇವಿ ಏನಿದೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ತರ ಮಾಡೋಣ ಅಂತ ಅವರು ಪ್ರೋತ್ಸಾಹ ನೀಡಿ ಫಸ್ಟ್ ಹೇಳಿದ್ದೆ, ಅವ್ರು ಮಾಡ್ಬೇಕು, ಅಮ್ಮ ಅಪ್ಪ ತಿರೋದಾಗೆ ನಾವು ಮೊದಲು ಮಾಡ್ತಾ ಇದ್ವಿ, ಇವಾಗ ಮಾಡ್ಬೇಕಂತ ಅವ್ರು ಇದಕ್ಕೆಲ್ಲ ಪ್ರೋತ್ಸಾಹ ಇದಕ್ಕಂದ್ರು. ಅವರು ಇದಕ್ಕೆ ಬೆನ್ನಿನ ಬಾಗಿಲು ನಿಂತು ಇದು ಮಾಡಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ಮಾತ್ರ. ನಮ್ಮ ಭವಾನಿಯಕ್ಕನವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಸುಮಾರು ಕಾರ್ಯಗಳು ಅವ್ರು ಇದು ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮ ಇಲ್ಲ ಅದೊಂದು ಲೋಟ್ ಇದೆ ಹೇಳ್ಬೇಕಂದ್ರೆ, ಅದಕ್ಕೆ ಶ್ಯಾಮಲಕ್ ಅವ್ರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಕುಟುಂಬ ಸದಸ್ಯರು, ಇವನು ಸೀನಾದಾದ್ರೆ ತುಂಬಾ ರಿಸ್ಕ್ ತಗೊಂಡಿದ್ದಾನೆ ಪಾಪ ಹೇಳ್ಬೇಕಂದ್ರೆ, ನಮ್ಮ ಅಣ್ಣನ ಮಗ. ಇಷ್ಟು ಮಾತ್ರ. ಅದೇ ರೀತಿ ನೀವು ಹೇಳ್ಬೇಕಂದ್ರೆ ನಮ್ಮ ಮೀಡಿಯಾ
ನಿಜವಾಗ್ಲೇ ನಾನು ಯಾವ್ದೋ ಜನದಲ್ಲಿ ಪುಣ್ಯ ಮಾಡಿದ್ದೀನಿ, ನಿಮ್ಮಂತವ್ರನ್ನ ಪಡ್ಕೋಬೇಕಂತ ಅಂದ್ರೆ ನಿಜವಾಗ್ಲೂ ನಾವೊಂದು ಯಾವ್ದೇ ಕಾರ್ಯಕ್ರಮ ಅಂದ್ರೆ ನಿಜವಾಗ್ಲೂ ಬಂದು ನೀವು ಮಾಡ್ತೀರಾ. ನಾನು ಹೇಳ್ಬೇಕು, ತೆಲುಗಲ್ಲಿ ಹೇಳ್ತೀನಿ, ಪಾದಾಭಿವಂದನ ಪ್ರತಿಯೊಬ್ಬರಿಗೆ ಅಂತ ನಾನು ಹೇಳ್ತಾ ಈ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ವಂದಿಸುತ್ತಾ 2 ಮಾತು ಮುಗಿಸೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರೆಗೆ ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅನ್ನೋದಿರ ಒಂದು ಸಂಘಟನೆ ಇನ್ನೊಂದು ಸಂಘಟನೆ ತಂದಿರ ಪ್ರತಿಯೊಬ್ಬರು ಸಹ ಬಂದು ಹೋಗಿದ್ದಾರೆ. ಎಲ್ಲಾ ತರದ ಜನ ಅವ್ರಿಗೆಲ್ಲರಿಗೂ ಸೇರಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ ಸರ್? ಈ ಪ್ರಶ್ನೆಗೆ ನಾನು ಒಂದೇ ಉತ್ತರ ಕೊಡ್ತೀನಿ. ಯಾಕಂದ್ರೆ ಪಕ್ಷ ಪಾರ್ಟಿ ಅನ್ನೋದು ವೋಟ್ ಹಾಕೋ ದಿನ ಇರ್ಬೇಕು ಅಂತ ನನ್ನನ್ನು ಬೆಳೆಸಿರೋಂತ ಆಲಂಗೂರು ಸಿನನ್ ಅವರು ಹೇಳ್ತಾ ಇದ್ರು. ಅದೇ ರೀತಿ ನನಗೂ ಅಷ್ಟೇ ಎಲ್ಲಾ ಪಾರ್ಟಿಗಳಲ್ಲಿ ಸುಮಾರು ಹಿತೈಷಿಗಳಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಇವತ್ತು ಅಷ್ಟೇ ಎಲ್ಲಾ ಪಾರ್ಟಿಗಳಿಂದ ಪ್ರತಿಯೊಬ್ಬರು ಬಂದಿದ್ದಾರೆ ಮನೆ ಕಾರ್ಯಕ್ರಮ ಅಂತ. ಅದಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆಲ್ರಿಗೂ ನಾನು ಋಣ ತೀರ್ಸಕ್ಕಾಗಲ್ಲ, ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ಎಲ್ಲದಕ್ಕೂ ಧನ್ಯವಾದಗಳು ಹೇಳ್ತೀನಿ ಸರ್. ವಿಶೇಷವಾಗಿ ಮೇಘ ಮಂಡಲೇಶ್ವರಿ ದೇವಿ ದೇವಸ್ಥಾನ ಪ್ರತಿಷ್ಠಾಪನೆ ಇಲ್ಲಿಂದ ಬಂತು, ಈ ಹೆಸರೇ ವಿಶೇಷವಾಗಿ ಸರ್. ಮೇಘ ಮಂಡಲೇಶ್ವರಿ ದೇವಿದು ನಿಜವಾಗ್ಲೂ ಇತಿಹಾಸ ಹೇಳ್ಬೇಕಂದ್ರೆ ಇದು ವಾಣಿಗಾನಹಳ್ಳಿ ಗ್ರಾಮದಲ್ಲಿ ಮಾಡಿದಾರೆ. ಬಟ್ ಇತಿಹಾಸ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಸರ್. ಯಾಕಂದ್ರೆ ನಾನು ಬಂದ ಮುಂಚೆನೂ ಇದೆ ಅಂತ ಇದು ಸುಮಾರು ವರ್ಷಗಳಿಂದ ಅನೇಕ ಜನ ಗಣ್ಯ ವ್ಯಕ್ತಿಗಳು ಇದನ್ನೆಲ್ಲ ಇದು ಮಾಡಿ ಡೆವಲಪ್ ಮಾಡಿ ಇದು ಮಾಡಿದ್ದಾರೆ ಸರ್. ಇವತ್ತು ನಮ್ಮ ವಾಣಿಗಾನಹಳ್ಳಿ ಗ್ರಾಮಕ್ಕೆ ಬಂದಿರುವ ಒಬ್ಬರಿಗೂ ಎಲ್ಲ ಗಣ್ಯರಿಗೂ ನನ್ನ ಹಿತೈಷಿಗಳಿಗೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವಾಗ ನಮ್ಮ MP ಅವರು ಮಲ್ಲೇಶ್ ಬಾಬನ್ ಇದ್ದಾರೆ. ಅವರ ತಾಯಿಯವರು ಅಣ್ಣ ಬರಕ್ಕಾಗಿಲ್ಲ ಅಂತ ಅವ್ರು ಬಂದಿದ್ದಾರೆ, ಮಂಗಮ್ಮ ಮುನ್ಸ್ವಾಮಿ ಅಂತ. ಅವರು ನಿಜವಾಗ್ಲೂ ಅಮ್ಮನವರು ಬಂದಿದ್ದಾರೆ, ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಬಾಲಯ್ಯ ಬಾಬು ಕಡೆಯಿಂದ ನನಗೆ ಅವರಂದ್ರೆ ತುಂಬಾ ಪ್ರಾಣ. ಅವ್ರ ಕಡೆಯಿಂದ ಫ್ಯಾಮಿಲಿಯಿಂದ ಒಬ್ರು ಬರ್ಬೇಕಾಗಿತ್ತು, ಅವ್ರು ಬರಕ್ಕೆ ಕೆಲವು ಕಾರಣಕ್ಕೆ ಬಂದಿಲ್ಲ. ಅದಕ್ಕೆ ನಮ್ಮ ನಂಬೂರು ಸತೀಶ್ ಅಣ್ಣನವರು, ಅದೇ ರೀತಿ ನಮ್ಮ ಕರ್ನಾಟಕ ಕನ್ವೀನರ್ ಕಾಂತಾರಾವ್ ಸರ್ ಅವರು, ಅದೇ ರೀತಿ ನಮ್ಮ ಎಚ್ ನಾಗೇಶ್ ಸರ್ ಅವರು ಅಂದ್ರೆ ನನಗೆ ತುಂಬಾ ಪ್ರೀತಿ. ಯಾಕಂದ್ರೆ ನಮ್ಮ ಆಲಂಗೂರು ಸೀನಣ್ಣನವರ ಸ್ಟ್ಯಾಚು ಏನು ಓಪನ್ ಮಾಡಿದ್ರೆ ನಿಜವಲ್ಲ ಆ ವಿಷಯದಿಂದ ನನಗೆ ತುಂಬಾ ಅವ್ರಂದ್ರೆ ಇದು. ಕೆಲವರು ಇನ್ನೂ ಬರ್ಬೇಕಾಗಿತ್ತು, ನಮ್ಮ ಶಾಸಕರು ಬರ್ಬೇಕಾಗಿತ್ತು. ಅವರು ಫೋನ್ ಮಾಡಿ ಹೇಳಿದ್ರು, ಬಾಲು ಇಲ್ಲ ಸೆಷನ್ ಇದೆ, ಅದರಿಂದ ಸ್ವಲ್ಪ ಬರಕ್ಕಾಗಲ್ಲ, ಫ್ರೀ ಇದ್ದಾಗ ಮನೆಗೆ ಬಂದು ಹೋಗ್ತೀನಿ ಅಂತ ಅವರು ಹೇಳಿದ್ರು. ಇನ್ನೂ ಅನೇಕ ಜನ ಬರ್ತಾ ಇದ್ದಾರೆ, ಬಂದು ಹೋಗಿದ್ದಾರೆ. ನಮ್ಮ ರಘುಪತನ್ನ, ಶ್ಯಾಮೇಗೌಡನ್ನ, ನಮ್ಮ JDS ಅಧ್ಯಕ್ಷರು ನಮ್ಮ ಕಾಡೇಪಲ್ಲಿ ನಾಗರಾಜನ್ ಅವರು ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾರೆ. ಅದೇ ಅಮರಜ್ಯೋತಿ ಶಾಲೆಯ ಮುಖ್ಯಸ್ಥರು ನಾಗರಾಜನ್ನ, ಅಶೋಕ್ ಸಾರು, ಅನೇಕ ಜನ ಹೇಳ್ಬೇಕಂದ್ರೆ ಎಲ್ಲ ಬಂದು ಹೋಗ್ತಾನೆ ಇದ್ದಾರೆ. ಬಂದು ನಮಗೆ ಅವರು ಆಶೀರ್ವಾದ ನನಗೆ ಕೊಟ್ಟಿದ್ದಾರೆ, ಆ ತಾಯಿ ಆಶೀರ್ವಾದ ಅವರು ಪಡೆದಿದ್ದಾರೆ, ಹೋಗಿದ್ದಾರೆ. ಅವರೆಲ್ರಿಗೂ ನಾನು ನಮ್ಮ ವಾಣಿಗಾನಹಳ್ಳಿ ಗ್ರಾಮದ ಪರವಾಗಿ ನಾನು ಎಲ್ರಿಗೂ ಅಭಿನಂದನೆ ತಿಳಿಸ್ತೀನಿ.